ಈ ಮೂವಿ ಐತಲ್ಲ, ಕಾಲೇಜ್ ಹುಡುಗರಿಗೆ, ಕಾಲೇಜ್ ಫ್ರೆಂಡ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಈ ಮೂವಿ. ಅಂದ್ರೆ ಕಾಲೇಜ್ ಲವ್ ಸ್ಟೋರಿ ಈ ಥರ ಇರೋ ಸಿನಿಮಾ ಇದು. ಮಲಯಾಳಂ ಮೂವಿ ಇದೆ, ಕನ್ನಡದಾಗ ಐತಿ, ಎಲ್ಲ ಭಾಷೆದಾಗ ಐತಿ. ಈಗ ಸೂಪರ್ ಹಿಟ್ ಆಯಿತು. ಕಾಲೇಜ್ ಹುಡುಗರು ಇಷ್ಟಪಡೋಂಥ ಮೂವಿ ಇದು. ಅಂದ್ರೆ ಏನಾಗೈತಿ, ಒಂದು ಟೀನೇಜಿಂದ ಐತಿ. 4 ಜನ ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ಒಂದು ಇಬ್ಬರು ಬಂದು ಸೇರ್ಕೊಂತಾರೆ. ಆಮೇಲೆ ಒಂದು ಸ್ಕೂಲಲ್ಲಿ ಕೂತ್ಕೊಂಡಾಗ ಒಂದು ಘಟನೆ ನಡೀತೀವಿ. ಸ್ಕೂಲ್ನಾಗ ಚೆನ್ನಾಗಿರ್ದಾಗ ಕೂತ್ಕೊಂಡಾಗ ಒಂದು ಹುಡುಗಿನ ಹುಡುಗ ನೋಡ್ತಿರ್ತಾನೆ. ಆ ಹುಡುಗಿ ನೋಡೋಕೆ ಇನ್ನೊಬ್ಬ ಬಂದು ಅಲ್ಲಿ ಆಕಿನ ಇಷ್ಟಪಡೋಂಥ ಹುಡುಗ ಬಂದು ಅವನ್ನ ಇಷ್ಟಪಡೋಂಥ ಹುಡುಗ ಬಂದು ಇನ್ನೊಬ್ಬ ಹುಡುಗನ ಹೊಡೆದು ಬಿಡ್ತಾನೆ. ಅವ್ನು ಆಕೆ ನೋಡೋದಕ್ಕೆ ಒಂದು ಬಿಡ್ಸಾಕೆ ಕೂತ್ಕೊಂತಾರೆ. ಇನ್ನೊಂದು ಗ್ರೂಪ್ ಬರ್ತೈತಿ, ಅದರೊಳಗೆ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಆ ಗ್ರೂಪ್ನಲ್ಲಿ ಇರೋರು 4 ಜನ ಸಿದ್ಧ ಕೂಟ ಸೇರ್ಕೊಂತಾರೆ. ಯಾಕೆ ಹೊಡಿತಾರೆ ಏನಿಲ್ಲ, ಸಂಬಂಧನೇ ಇಲ್ಲ. ಹಂಗೆ ಜಗಳ ಆಕೈತಿ. ಅವಾಗ ಬಿಡಿಸಿ, ಇಲ್ಲ ಇವ್ರನ್ನ ಹಿಂಗೆ ಜಗಳ ಮಾಡಕ್ಕೆ ಕುಂತಾರೆ, ಇಲ್ಲಿ ಇರಬಾರ್ದು ಇವ್ರು ಅಂಥೇಳಿ ಬಿಡಿಸಿ ಅವ್ರನ್ನ ಬೇರೆ ಸ್ಕೂಲ್ ಹಚ್ತಾರೆ. ಅವ್ರು ಹೈಸ್ಕೂಲಿಗೆ ಹೋಗಿ ಆಮೇಲೆ ಕಾಲೇಜಿಗೆ ಬರ್ತಾರೆ. ಕಾಲೇಜಿಗೆ ಬಂದಾಗ ಗೊತ್ತಾಗೈತಿ, ಇವ್ರು ನಮ್ಮ ಫ್ರೆಂಡ್ಸ್ ಏನು ಅದಾವಲ್ಲ, ನಾವು ಗ್ರೂಪ್ನಾಗ ಏನು ಅದಾವಲ್ಲ, ಅವ್ರ ಅಪ್ಪ ಅಮ್ಮ ಅವ್ರು ಲವ್ ಮಾಡೇ ಮದುವೆ ಆಗಿರ್ತಾರೆ. ಆ ಥರದ್ದು ಲವ್ ಸ್ಟೋರಿ ಇದು. ಆಮೇಲೆ ಏನಾಗ ಒಂದು ಸೀನ್ ಅಂತ ನನಗೆ ತುಂಬ ಇಷ್ಟ ಆಗಿದ್ದು, ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ಅಂದಿರ್ತಾರೆ. ಮಗ ಬರ್ತಾನೆ ಕಾಲೇಜಿಂದ ಬಂದು ಊಟಕ್ಕೆ ಕೂತ್ಕೊಂಡಿರ್ತಾನೆ. ಮಗ ಏನು ಮಾಡ್ತಾನೆ, ಗ್ಲಾಸ್ ತಗೊಂಡು ಡ್ರಿಂಕ್ಸ್ ಮಾಡೋದೈತಲ್ಲ, ಅದು ಗ್ಲಾಸ್ ಹಿಂಗೆ ತಗೊಂಡು ಹಿಂಗೆ ಕುಡಿತಾರಲ್ಲ, ಆ ಟೈಪು ಅದು ಎಣ್ಣೆಗೆ ಹಾಕ್ತಾರೆ ನೋಡು, ಅದನ್ನು ಅಳತಿ ಮಾಡಿ ಆ ಟೈಪ್ ಹಿಂಗೆ ಗ್ಲಾಸ್ ಹಿಡ್ಕೊಂಡು ಹಿಂಗೆ ಅಳತಿ ಮಾಡಿ ಹಿಂಗೆ ಹಾಕ್ತಾ ಇರ್ತಾನೆ. ಅದು ತಂದು ನೋಡಿ ಸಿಟ್ಟು ಬಂದು ಹೊಡೆದ್ಬಿಡ್ತಾನೆ. ಈ ಥರ ಸೀನ್ ಸಖತ್ತಾಗಿದ್ದಾವೆ. ಕಾಮಿಡಿ ಮಾತ್ರ ಸಖತ್ ಮಾಡ್ಯಾರ. ಲಾಸ್ಟ್ಗೊಬ್ಬ ಪೊಲೀಸ್ ಬರ್ತಾನೆ. ಅದು ಫುಲ್ ಕಾಮಿಡಿನೇ ಐತಿ ಸಿನಿಮಾ. ಮುಗಿಯೋ ಮಟ್ಟನೂ ಕಾಮಿಡಿ ಐತಿ. ಈ ಸಿನಿಮಾ ನೋಡಿರಿ, ಸಖತ್ ಇಷ್ಟ ಆಕತಿ. ನಿಮ್ಗೆ ಇಷ್ಟ ಆಗೇ ಆಗ್ತದೆ.